ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಎಸ್ಪೆಷಲಿ ಬಿಗಿನರ್ಸ್ಗೆ ಅಂತ ಡಿಸೈನ್ ಮಾಡಿರುವಂತದ್ದು. ಜೊತೆಗೆ ನಿಮ್ಗೆ ಲೈಫ್ ಲಾಂಗ್ ಮಾರ್ಕೆಟ್ ಅಲ್ಲಿ ಉಪಯೋಗಕ್ಕೆ ಬರುವಂತ ವಿಷಯವನ್ನ ನಾವು ತಿಳಿಸ್ಕೊಡುವಂತ ಕಾರ್ಯಕ್ರಮ ಇದು. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ಏನು ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 225 ಪಾಯಿಂಟ್ಸ್ ಅಥವಾ 0.48% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ಲಾಟ್ ಆಗಿ ಓಪನ್ ಆಗಿದೆ, ನಂತರ ಅಪ್ ಆಗಿದೆ, ಮತ್ತೆ ಅಲ್ಲಿಂದ ಒಂದಷ್ಟು ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು. ನಿಯರ್ಲಿ 200 ಪಾಯಿಂಟ್ಸ್. ನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಬಂದಿದೆ. ನಂತರ ಆಲ್ಮೋಸ್ಟ್ ಸೇಮ್ ಲೆವೆಲ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ. ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ 151 ಪಾಯಿಂಟ್ಸ್ 0.65% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಸೇಮ್ ಚಾರ್ಟ್ ಪ್ಯಾಟರ್ನ್ ನೋಡ್ಲಿಕ್ಕೆ ಕಾಣುತ್ತೆ. ಓವರ್ ಆಲ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ. ಏನು ನಮ್ಮ ಮಾರ್ಕೆಟ್ ನ ಮೊನ್ನೆಯ FIS DIS ಆಕ್ಟಿವಿಟಿ ಕಡೆ ಬಂದ್ರೆ ಮೊನ್ನೆ ನೋಡಬಹುದು 1067 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 1200 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ FIS ನೆಟ್ ಸೆಲ್ಲಿಂಗ್ ಮತ್ತೆ ಕಂಟಿನ್ಯೂ ಆಗಿದೆ. ಲಾಸ್ಟ್ ಮಂತ್ ಸ್ವಲ್ಪ ಸ್ಲೋ ಆದ್ರೂ ಕೂಡ ಈ ಮಂತ್ ಅಲ್ಲಿ 2-3 ಟ್ರೇಡಿಂಗ್ ಸೆಷನ್ ಅಲ್ಲಿ ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಏನು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಮೆರಿಕದ ಸುಪ್ರೀಂ ಕೋರ್ಟ್ ಅಲ್ಲಿ ಟ್ಯಾರಿಫ್ ಬಗ್ಗೆ ಹಿಯರಿಂಗ್ ಸ್ಟಾರ್ಟ್ ಆಗಿದೆ. ನೋಡಬಹುದು US ಸುಪ್ರೀಂ ಕೋರ್ಟ್ ಕ್ವಶನ್ಸ್ ಟ್ರಂಪ್ ಸ್ವೀಪಿಂಗ್ ಟ್ಯಾರಿಫ್ಸ್ ಅಂಡರ್ ಎಮರ್ಜೆನ್ಸಿ ಲಾ. ಎಮರ್ಜೆನ್ಸಿ ಲಾ ಕೆಳಗಡೆ ಏನು ಟ್ಯಾರಿಫ್ ಹಾಕ್ತಿದ್ದಾರೆ ಇದನ್ನ ಕ್ವಶನ್ ಮಾಡಿದೆ. ಜೊತೆಗೆ ನೋಡಬಹುದು US ಸುಪ್ರೀಂ ಕೋರ್ಟ್ ಅಪಿಯರ್ ಸ್ಕೆಪ್ಟಿಕಲ್ ಆಫ್ ಪ್ರೆಸಿಡೆಂಟ್ Donald Trump sweeping tariff powers, questioning whether emergency law gives him near limitless authority to impose duties. ಇನ್ನು ಜಸ್ಟ್ ಎಣ್ಣೆಯಿಂದ ಶುರುವಾಗಿದೆ ಹಿಯರಿಂಗ್. ಔಟ್ಕಮ್ ಏನ್ ಬರುತ್ತೆ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ನೋಡಿದ್ರೆ ಎಲ್ಲಾನು ಕೂಡ ಟ್ಯಾರಿಫ್ ವಿರುದ್ಧವಾಗಿ ಬರುವಂತ ಲಕ್ಷಣಗಳು ಕಾಣ್ತಾ ಇದೆ ಪ್ರಶ್ನೆ ಮಾಡ್ತಿರೋದನ್ನ ನೋಡಿದ್ರೆ. ಬಟ್ ಗೊತ್ತಿಲ್ಲ ಫೈನಲ್ ಡಿಸಿಷನ್ ಏನ್ ಬರುತ್ತೆ ಅಂತ. ಆದ್ರೆ ಟ್ಯಾರಿಫ್ಗೆ ಪರವಾಗಿ ಬರ್ಲಿ ವಿರುದ್ಧವಾಗಿ ಬರ್ಲಿ ಟ್ರಂಪ್ ಅಂತೂ ಪ್ಲಾನ್ ಬಿ ಇಟ್ಕೊಂಡು ರೆಡಿ ಇದ್ದಾರೆ. ಹಾಗಾಗಿ ಕಾದು ನೋಡ್ಬೇಕಾಗತ್ತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ನಂತರ ಟ್ರಂಪ್ ಬ್ಲಾಸ್ಟ್ ಡೆಮೋಕ್ರಾಟ್ಸ್ US ಗವರ್ನಮೆಂಟ್ ಶಟ್ ಡೌನ್ ಬಿಕಮ್ಸ್ ಲಾಂಗೆಸ್ಟ್ ಎವರ್. ಡೊನಾಲ್ಡ್ ಟ್ರಂಪ್ ಅವರ ಮೊದಲನೇ ಅವಧಿಯಲ್ಲಿ ಅಮೆರಿಕದ ಶಟ್ ಡೌನ್ 35 ದಿನವನ್ನ ನೋಡಿತ್ತು. ಎರಡನೇ ಅವಧಿಯಲ್ಲಿ ಆ ದಾಖಲೆಯನ್ನು ಕೂಡ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರ ಪ್ರೆಸಿಡೆನ್ಸಿನೇ ಮುರಿದಿದೆ ಅಂತಾನೆ ಹೇಳ್ಬೋದು. 35 ದಿನವನ್ನ ಕ್ರಾಸ್ ಮಾಡಿ 36ನೇ ದಿನಕ್ಕೆ ಕಾಲಿಟ್ಟಿದೆ ಅಮೆರಿಕನ್ ಗವರ್ನಮೆಂಟ್ ಶಟ್ ಡೌನ್. ಅದಕ್ಕೆ ಅವರು ಡೆಮೋಕ್ರಾಟ್ಸ್ ನ ದೂರಿದ್ದಾರೆ. ಈಗಾಗಲೇ ಈ US ಗವರ್ನಮೆಂಟ್ ಶಟ್ ಡೌನ್ ಬಗ್ಗೆ ಹಿಂದಿನ ವಿಡಿಯೋ ಮಾಡಿದೀನಿ ಏನಿದು ಅಂತ. ಇನ್ ಕೇಸ್ ನೋಡಿಲ್ಲ ಅಂದ್ರೆ ಒಂದ್ಸಲ ಹಿಂದಿನ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ರೆಕಾರ್ಡ್ ಅವರೇ ಮುರಿದಿದ್ದಾರೆ ಶಟ್ ಡೌನ್ ವಿಚಾರದಲ್ಲಿ. ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ TCS ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಲಾಂಗ್ ಟರ್ಮ್ ಒಪ್ಪಂದವನ್ನ ಮಾಡ್ಕೊಂಡಿದೆ. ನೋಡಬಹುದು ABB extends its 18-year partnership with TCS. 18 ವರ್ಷಗಳ ಪಾರ್ಟ್ನರ್ಶಿಪ್ ಅನ್ನು ABB ಎಕ್ಸ್ಟೆಂಡ್ ಮಾಡಿದೆ TCS ಜೊತೆ. IT ಸೊಲ್ಯೂಷನ್ಸ್ ಗೆ ಸಂಬಂಧಪಟ್ಟಂತ ಒಪ್ಪಂದ ಇದು. ಈ ಸುದ್ದಿ ಕಾರಣಕ್ಕೆ TCS ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ. ನಂತರ ವಾರಿ ಎನರ್ಜೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಸನ್ ಬ್ರೀಸ್ 9th ಕ್ಲೌಡ್ ಕಂಪನಿಯನ್ನು ಅಕ್ವೈರ್ ಮಾಡಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಅಥವಾ ಈ ಅಕ್ವಿಸಿಷನ್ ನಿರ್ಧಾರದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ವಾರಿ ಎನರ್ಜೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಒಳ್ಳೆ ಸುದ್ದಿಯನ್ನೆಲ್ಲ ಬಂದಿರೋದು. ಯಾಕೆಂತಂದ್ರೆ ಸೆಬಿ ಇನ್ಸೈಡರ್ ಟ್ರೇಡಿಂಗ್ ಬಗ್ಗೆ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದೆ. ಕಂಪನಿಯಲ್ಲಿ ಇತ್ತೀಚೆಗೆ ಇನ್ಸೈಡರ್ ಟ್ರೇಡಿಂಗ್ ಆಗಿದೆ ಅಂತ ಸುದ್ದಿ ಬಂದಿದೆ. ಹಾಗಾದ್ರೆ ಇನ್ಸೈಡರ್ ಟ್ರೇಡಿಂಗ್ ಆಗ್ಬಾರ್ದಾ? ಖಂಡಿತ ಇನ್ಸೈಡರ್ ಟ್ರೇಡಿಂಗ್ ಆಗ್ಬಾರ್ದು ಅಂತ ಏನ್ ರೂಲ್ಸ್ ಇಲ್ಲ. ಆದ್ರೆ ಅದನ್ನ ಪ್ರಾಪರ್ ಆಗಿ ಡಿಸ್ಕ್ಲೋಸ್ ಮಾಡಬೇಕು. ಜೊತೆಗೆ ಪ್ರೈಸ್ ಸೆನ್ಸಿಟಿವ್ ಮಾಹಿತಿಯನ್ನ ಇಟ್ಕೊಂಡು ಇನ್ಸೈಡರ್ ಟ್ರೇಡಿಂಗ್ ಮಾಡಬಾರ್ದು. ಇದು ರೂಲ್ಸ್. ಯಾಕಂದ್ರೆ ಒಳಗಡೆ ಇರೋರಿಗೆ ಪ್ರೈಸ್ ಸೆನ್ಸಿಟಿವ್ ಮಾಹಿತಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಕಂಪನಿಯ ರಿಸಲ್ಟ್ ಹೇಗ್ ಬರ್ಬೋದು ಅನ್ನೋದು ಮಾರ್ಕೆಟ್ ಗೆ ಗೊತ್ತಾಗೋದಕ್ಕೆ ಮುಂಚೆ ಅಥವಾ ಪಬ್ಲಿಕ್ ಪ್ಲಾಟ್ಫಾರ್ಮ್ ಗೆ ಬರೋದಕ್ಕೆ ಮುಂಚೆ ಇನ್ಸೈಡರ್ ಗೊತ್ತಿರುತ್ತೆ. ಇನ್ ಕೇಸ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿದ್ದಾಗ ಹೋಗ್ಬಿಟ್ಟು ಸ್ಟಾಕ್ ಅನ್ನ ಬೈ ಮಾಡೋದು, ಅಥವಾ ರಿಸಲ್ಟ್ ಚೆನ್ನಾಗಿ ಬರಲ್ಲ ಅಂತ ಗೊತ್ತಿದ್ದಾಗ ಸ್ಟಾಕ್ ಅನ್ನ ಸೆಲ್ ಮಾಡೋದು, ಈ ರೀತಿ ಮಾಡೋದಿದೆಯಲ್ಲ ಇದು ಇಲ್ಲಿಗಲ್. ಇಲ್ಲಿ ಎಕ್ಸಾಕ್ಟ್ಲಿ ಯಾವ ರೀತಿ ಇನ್ಸೈಡರ್ ಟ್ರೇಡಿಂಗ್ ಆಗಿದೆ ಇನ್ನೂ ಗೊತ್ತಿಲ್ಲ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಸೆಬಿ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದೆ. ಹಾಗೆ ಕಂಪನಿ ಕೂಡ ಕ್ಲಾರಿಫಿಕೇಶನ್ ಕೊಡುತ್ತೆ ಸದ್ಯದಲ್ಲೇ ಅನ್ನುವಂತ ಮಾಹಿತಿ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ನಂತರ MTNL ಅಥವಾ ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ನವೆಂಬರ್ ಅಲ್ಲಿ ಡ್ಯೂ ಇದ್ದಂತ ಬಾಂಡ್ ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಮಾಡಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಈ ಕಂಪನಿ ಹಲವಾರು ಪೇಮೆಂಟ್ಸ್ ಅನ್ನ ಮಾಡಬೇಕಾಗಿದೆ. ಅದರಲ್ಲಿ ಹಲವು ಸಲ ಡಿಫಾಲ್ಟ್ ಅನ್ನು ಕೂಡ ಮಾಡಿದೆ. ಬಟ್ ಈ ಸಲ ಬಾಂಡ್ ಇಂಟ್ರೆಸ್ಟ್ ಪೇಮೆಂಟ್ ಅನ್ನು ಅಡ್ವಾನ್ಸ್ ಆಗಿ ಮಾಡಿದೆ. ಈ ಕಾರಣದಿಂದ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು.
ನಂತರ 361 ವಾಮ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ UBS AG ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಕ್ರಾಸ್ ಬಾರ್ಡರ್ ಕ್ಲೈಂಟ್ ಅಕ್ವಿಸಿಷನ್ ಗೆ ಸಂಬಂಧಪಟ್ಟಂತೆ, ಅಂದ್ರೆ ಬೇರೆ ದೇಶಗಳ ಕ್ಲೈಂಟ್ ಅನ್ನು ಕೂಡ ಅಕ್ವಿಸಿಷನ್ ಮಾಡಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಸುದ್ದಿ ಕಾರಣ 361 ವಾಮ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಲೆಮನ್ ಟ್ರೀ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಗುಜರಾತ್ ಅಲ್ಲಿ 70 ರೂಮ್ ಕೆಪಾಸಿಟಿ ಇರುವಂತಹ ಹೋಟೆಲ್ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಲೆಮನ್ ಟ್ರೀ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ಗ್ರಾಸಿಮ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಬಿರ್ಲಾ ಓಪಸ್ ಏನಿತ್ತು, ಬಿರ್ಲಾ ಓಪಸ್ ಸಿಇಒ ರಕ್ಷಿತ್ ಅರ್ಗಾವೆ ಅವರು ರಿಸೈನ್ ಮಾಡಿದ್ದಾರೆ. ಇವರ ರೆಸಿಗ್ನೇಷನ್ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಬಿರ್ಲಾ ಓಪಸ್ ನ ಸಿಇಒ ಆಗಿದ್ದಂತವರು. ಹಾಗೆ ಸೇಮ್ ರಕ್ಷಿತ್ ಅಗರ್ವೆ ಅವರು ಬ್ರಿಟಾನಿಯಾ ಇಂಡಸ್ಟ್ರೀಸ್ ಅನ್ನ ಜಾಯಿನ್ ಆಗ್ತಿದ್ದಾರೆ ಸಿಇಒ ಆಗಿ. ಈ ಕಾರಣದಿಂದ 2 ಷೇರುಗಳು ಸುದ್ದಿಯಲ್ಲಿರುತ್ತೆ. ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಏನಾದ್ರೂ ರಿಯಾಕ್ಷನ್ ಇರುತ್ತಾ ಅಂತ. ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಮೆಗಲಾನಿಕ್ ಕ್ಲೌಡ್ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಫ್ಲಾಟ್ ಇದೆ, ಇಯರ್ಲಿ 5% ಅಪ್ ಆಗಿದೆ. ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 4% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಫ್ಲಾಟ್ ಇದೆ, ಇಯರ್ಲಿ ಸ್ವಲ್ಪ ಅಪ್ ಆಗಿದೆ 14%. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು. ನಿನ್ನೆ ರಿಸಲ್ಟ್ ಅನೌನ್ಸ್ ಆಗಿದೆ, ಹಾಗಾಗಿ ಇವತ್ತು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ. ಸ್ಟಾಕ್ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಸಿಂಜಿನ್ ಇಂಟರ್ನ್ಯಾಷನಲ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಸ್ಲೈಟ್ಲಿ ಅಪ್ ಆಗಿದೆ. ಕಂಪನಿಯ ಸೇಲ್ಸ್ ಅಲ್ಲಿ ಬಿಗ್ ಡಿಫರೆನ್ಸ್ ಏನಲ್ಲ, ಸ್ಲೈಟ್ಲಿ ಅಪ್ ಆಗಿದೆ. ಬಟ್ ಎಬಿಟ್ ಅಲ್ಲಿ 2 ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಂತರ ಪಿರಮಲ್ ಫಾರ್ಮಾ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲಿ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ, ಬಟ್ ಇಯರ್ಲಿ ಡೌನ್ ಇದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಇದೆ, ಇಯರ್ಲಿ ಡೌನ್ ಇದೆ. ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಎಸ್ಪೆಷಲಿ ಕ್ವಾರ್ಟರ್ಲಿ ಅಲ್ಲಿ 2 ಕಡೆ ಡೌನ್ ಇದೆ. ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ, 99 ಕೋಟಿ. ನಂತರ ಅವಲೋನ್ ಟೆಕ್ನಾಲಜೀಸ್ ಪರ್ಫಾರ್ಮೆನ್ಸ್ ನೋಡಬಹುದು, ತುಂಬಾ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ಸೇಲ್ಸ್ ಅಲ್ಲಿ. ನಂತರ ಎಬಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಓವರ್ ಆಲ್ ಅವಲೋನ್ ಟೆಕ್ನಾಲಜೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಅದನ್ನ ನೀವು ಇಲ್ಲಿ ನೋಡಬಹುದು. ನಂತರ ಅರಬಿಂದೋ ಫಾರ್ಮಾ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲಿ ಕೂಡ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ, ಬಿಗ್ ಡಿಫರೆನ್ಸ್ ಅಲ್ಲ, ಬಟ್ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲೂ ಕೂಡ ಅಷ್ಟೇ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಸಾಲಿಡ್ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಏನಿಲ್ಲ, ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅರಬಿಂದೋ ಫಾರ್ಮಾ Q2 ನಲ್ಲಿ. ನಂತರ CCL ಪ್ರಾಡಕ್ಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ. ನಂತರ ಎಬಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ CCL ಪ್ರಾಡಕ್ಟ್ಸ್. CMS ಇನ್ಫೋ ಸಿಸ್ಟಮ್ ನೋಡಬಹುದು, ಪರ್ಫಾರ್ಮೆನ್ಸ್ ಡೌನ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಸ್ವಲ್ಪ ಡೌನ್ ಇದೆ. ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಐನಾಕ್ಸ್ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಬಹುದು, ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಅಪ್ ಇದೆ. ಎಬಿಟ್ ಅಲ್ಲೂ ಕೂಡ ಅಪ್ ಇದೆ ಪರ್ಫಾರ್ಮೆನ್ಸ್. ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಈ ಸಲ 2 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಕೂಡ ಆಡ್ ಆಗಿದೆ, ಬಟ್ ಸ್ಟಿಲ್ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಇದೆ. ನೆಟ್ ಪ್ರಾಫಿಟ್ ವೈಸ್ ಕ್ವಾರ್ಟರ್ಲಿ ಇಯರ್ಲಿ ಅಂತೂ ಅಪ್ ಆಗಿದೆ. ನಂತರ ಎಂಟಾರ್ ಟೆಕ್ನಾಲಜೀಸ್ ರಾತ್ರಿ ಈಗಾಗಲೇ ನೋಡಿದ್ವಿ ನಂಬರ್ಸ್, ಇನ್ನೊಂದ್ಸಲ ನೋಡ್ಕೊಂಡ್ಬಿಡ್ಬೋದು. ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ. ಸನ್ ಫಾರ್ಮಾ ನಂಬರ್ಸ್ ಅನ್ನು ಕೂಡ ನೋಡಬಹುದು, ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಈಗಾಗಲೇ ರಾತ್ರಿ ವಿಡಿಯೋದಲ್ಲೂ ಕೂಡ ಇದನ್ನ ಮೆನ್ಷನ್ ಮಾಡಿದ್ದೆ. ಹಲವಾರು ಕಂಪನಿಗಳ ನಂಬರ್ಸ್ ಅನ್ನ ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿದೀನಿ, ಹಾಗಾಗಿ ಮತ್ತೆ ಅವುಗಳನ್ನ ರಿಪೀಟ್ ಮಾಡಕ್ ಹೋಗ್ತಿಲ್ಲ. ಇನ್ ಕೇಸ್ ರಾತ್ರಿ ವಿಡಿಯೋ ಇನ್ನು ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ, ಒಂದಷ್ಟು ನಂಬರ್ಸ್ ಅನ್ನ ಈಗಾಗಲೇ ಕವರ್ ಮಾಡಿದ್ದೀನಿ. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಯಾವೆಲ್ಲ ಕಂಪನಿಗಳು ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿವೆ ಅಂತ. ಆರ್ತಿ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ, ABB ಇಂಡಿಯಾ ರಿಸಲ್ಟ್ ಕೂಡ ಇದೆ, ಅಬಾಟ್ ಇಂಡಿಯಾ ಇದೆ. ನಂತರ ಅಜ್ಮೇರಾ ರಿಯಾಲ್ಟಿ, ಅಂಬರ್ ಎಂಟರ್ಪ್ರೈಸಸ್, ಅಪೋಲೋ ಹಾಸ್ಪಿಟಲ್ಸ್, ಬಜಾಜ್ ಹೌಸಿಂಗ್ ಫೈನಾನ್ಸ್, ಬಿರ್ಲಾ ಸಾಫ್ಟ್, HCC ಇದೆ, ಹಿಕಾಲ್ ಇದೆ, ಇಂಡಿಗೋ ಪೇಂಟ್ಸ್ ಇದೆ. ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವತ್ತು ಕೂಡ. ಸ್ವಲ್ಪ ದೊಡ್ಡ ಲಿಸ್ಟ್ ಇದೆ, ನೋಡಬಹುದು ನೀವು. ಇವನ್ ಓಲಾ ಎಲೆಕ್ಟ್ರಿಕ್ ನ ರಿಸಲ್ಟ್ ಕೂಡ ಇದೆ ಇವತ್ತು. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ರಿಸಲ್ಟ್ಸ್ ಹೇಗಿರುತ್ತೆ, ಹಾಗೆ ರಿಸಲ್ಟ್ಸ್ ಗೆ ಮಾರ್ಕೆಟ್ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು ಇವತ್ತು. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಓರ್ಕ್ಲಾ ಇಂಡಿಯಾ IPO ದ ಲಿಸ್ಟಿಂಗ್ ಇರುತ್ತೆ ಇವತ್ತು. ನೋಡಬಹುದು 9% ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆಸ್ ಆಫ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ವಾಚ್ ಮಾಡಬಹುದು ಇವತ್ತು ಈ ಕಂಪನಿಯನ್ನ. ನಂತರ ಗ್ರೋ ಮೊನ್ನೆ ಈಗಾಗಲೇ ಓಪನ್ ಆಗಿದೆ, ಇವತ್ತು ನಾಳೆ ಓಪನ್ ಇರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಪ್ರೀಮಿಯಂ ನೋಡಬಹುದು 14.75% ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಗ್ರೋ IPO ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋನು ಕೂಡ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಅಲ್ಲಿ ಒಂದಷ್ಟು ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಎಲ್ಲವನ್ನು ಕೂಡ ಕವರ್ ಮಾಡಿದ್ದೀನಿ. ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೋಡಬಹುದು. 77 ಪಾಯಿಂಟ್ಸ್ ಅಥವಾ 0.3% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗಿಫ್ಟ್ ನಿಫ್ಟಿಯಲ್ಲಿ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಪಾಸಿಟಿವ್ ಇದಾವೆ ಎಲ್ಲವೂ ಕೂಡ. ನಿಕ್ಕೈ ಆಗ್ಬಹುದು, ಸ್ಟ್ರೈಟ್ ಟೈಮ್ಸ್, ಹ್ಯಾಂಗ್ಸೆಂಗ್, ತೈವಾನ್ ವೇಟೆಡ್, ಕೋಸ್ಪಿ ಎಲ್ಲ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನೇ ಕೊಡ್ತಾ ಇದೆ ಆಸ್ ಆಫ್ ನೌ. ಇದನ್ನ ನೋಡಿದ್ರೆ ಬಹುಶಃ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗೋ ಲಕ್ಷಣ ಆಸ್ ಆಫ್ ನೌ ಕಾಣ್ತಾ ಇದೆ. ಬಟ್ ನಮ್ಗೆ ಇಂಪಾರ್ಟೆಂಟ್ ಆಗೋದು ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್.
ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ, ಗೋಲ್ಡ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೇನಂತ ಬಿಗ್ ರಿಯಾಕ್ಷನ್ ಗಳಿಲ್ಲ ಪೆಟ್ರೋಲ್ ಕೂಡ ಗೋಲ್ಡ್ ಹಾಗೂ ಕ್ರೂಡ್ ಅಲ್ಲಿ ಆಸ್ ಆಫ್ ನಾವು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.